ಎಲ್ರಿಗೂ ನಮಸ್ಕಾರ. ಹಾಗೆಯೇ ಶುಭ ಸಂಜೆ. ಏಪ್ರಿಲ್ 7ರ ತನಕ ಅಷ್ಟೇ IPL ಶೆಡ್ಯೂಲ್ ಈಗಾಗಲೇ ಅನೌನ್ಸ್ ಆಗಿತ್ತು. ಮುಂದಿನ ಶೆಡ್ಯೂಲನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಯಾವ್ಯಾವಾಗ ಯಾವ ಮ್ಯಾಚ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. IPL ಅಪ್ಡೇಟು ಈಗ ಕೊಡ್ತಾ ಇರ್ತೀವಿ, ಅದನ್ನು ಕೂಡ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 7th ಏಪ್ರಿಲ್ ತನಕ ಈಗಾಗಲೇ ಶೆಡ್ಯೂಲನ್ನು ಅನೌನ್ಸ್ ಮಾಡಿದರು. IPL ಇಲೆಕ್ಷನ್ ಅದು ಇದು ಅಂತ ಹಾಫ್ ಶೆಡ್ಯೂಲ್ ಅಷ್ಟೇ ಅನೌನ್ಸ್ ಮಾಡಿದರು. ಇವಾಗ ಇಲೆಕ್ಷನ್ ಡೇಟು ಎಲ್ಲ ಅನೌನ್ಸ್ ಆಗಿರೋದ್ರಿಂದ ಫುಲ್ ಶೆಡ್ಯೂಲನ್ನು ಅನೌನ್ಸ್ ಮಾಡಲಾಗಿದೆ. ಶೆಡ್ಯೂಲ್ ಎಲ್ಲ ಓದ್ತಾ ಹೋದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ನಾವು ಜಸ್ಟ್ RCB ಮ್ಯಾಚ್ ಯಾವಾಗಿದೆ ಅಂತ ನೋಡೋಣ. ಉಳಿದ ಮ್ಯಾಚನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ, ನೀವು ನೋಡ್ಬೋದು. RCBಗೆ 7th ಏಪ್ರಿಲ್ ತನಕ ಈಗಾಗಲೇ ಶೆಡ್ಯೂಲ್ ಬಂದಿತ್ತು. ಅದಾದ ಬಳಿಕ ಯಾವ ಮ್ಯಾಚ್ ಇದೆ ಅಂತ ನೋಡೋದಾದರೆ 11 ಏಪ್ರಿಲ್ ಅಂದು ಮುಂಬೈ ವಿರುದ್ಧ ಮುಂಬೈನಲ್ಲೇ ಮ್ಯಾಚ್ ಇದೆ. ಸಖತ್ ಪಂದ್ಯ ಆಗುತ್ತೆ ಅದು. ಹಾಗೆಯೇ ಸನ್ರೈಸರ್ಸ್ ಜೊತೆ ಬೆಂಗಳೂರಿನಲ್ಲಿ 15 ಏಪ್ರಿಲ್ ಅಂದು ಮ್ಯಾಚ್ ಇದೆ. ಅದಾದ ಬಳಿಕ KKR ವಿರುದ್ಧ 21 ಏಪ್ರಿಲ್ ಅಂದು ಮತ್ತೊಂದು ಮ್ಯಾಚ್ ಇದೆ, ಅದು ಕೋಲ್ಕತ್ತಾದಲ್ಲಿ. ನಂತರ ಮತ್ತೊಮ್ಮೆ SRH ವಿರುದ್ಧ ಹೈದರಾಬಾದ್ನಲ್ಲಿ 25 ಏಪ್ರಿಲ್ ಅಂದು ಮ್ಯಾಚ್ ಇದೆ. ಅದಾದ ಬಳಿಕ ಗುಜರಾತ್ ಟೈಟನ್ಸ್ ವಿರುದ್ಧ ಅಹಮದಾಬಾದ್ನಲ್ಲಿ 28 ಏಪ್ರಿಲ್ ಅಂದು ಮ್ಯಾಚ್ ಇದೆ. ಅದಾದ ಬಳಿಕ ಮತ್ತೊಮ್ಮೆ ಗುಜರಾತ್ ಟೈಟನ್ಸ್ ವಿರುದ್ಧ 4th ಮೇ ಅಂದು ಬೆಂಗಳೂರಿನಲ್ಲಿ ಮ್ಯಾಚ್ ಇದೆ. ಅದಾದ ಬಳಿಕ ಪಂಜಾಬ್ ಕಿಂಗ್ಸ್ ವಿರುದ್ಧ ಧರ್ಮಶಾಲಾದಲ್ಲಿ 9 ಮೇ ಅಂದು ಪಂದ್ಯ ಇದೆ RCBದು. ಅದಾದ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಬೆಂಗಳೂರಿನಲ್ಲಿ 12 ಮೇ ಅಂದು ಮ್ಯಾಚ್ ಇದೆ. ಅದಾದ ಬಳಿಕ ಮತ್ತೊಮ್ಮೆ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಬೆಂಗಳೂರಿನಲ್ಲಿ 18 ಮೇ ಅಂದು ಮ್ಯಾಚ್ ಇದೆ. ಇದಿಷ್ಟು ಬೆಂಗಳೂರು ಮ್ಯಾಚಸ್ ಯಾವ್ಯಾವಾಗಿದೆ ಅಂತ. ನಂತರ ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಅಹಮದಾಬಾದಲ್ಲಿ ನಡೆಯುತ್ತೆ. ಕ್ವಾಲಿಫೈಯರ್ 2 ಮತ್ತು ಫೈನಲ್ ಚೆನ್ನೈಯಲ್ಲಿ ನಡೆಯುತ್ತೆ ಈ ಬಾರಿ. ಇದಾಗಿತ್ತು ಈ ವಿಡಿಯೋ. RCB ಮ್ಯಾಚ್ ಯಾವ್ಯಾವಾಗಿದೆ ಅಂತ ನಾನು ಹೇಳಿದೆ. ಉಳಿದ ಪಂದ್ಯಗಳು ಯಾವ್ಯಾವಾಗಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೆ, ನೋಡ್ಬೋದು ನೀವು ಪಾಸ್ ಮಾಡಿ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.